ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೀತು ನಜಾಕ್ಷಿ. ಸೊ ನಾವಿವತ್ತಿದ್ದೀವಿ ಒಂದು ಆಶ್ರಮದಲ್ಲಿ, ವಿಷ್ಣು ಆಶ್ರಮದಲ್ಲಿ. ಸೊ ಇಲ್ಲಿ 0 to 1 ಅನ್ನೋ ಒಂದು ಮೂವಿ ಶೂಟಿಂಗ್ ನಡೀತಾ ಇದೆ. ಸೊ ಈ ಒಂದು ಮೂವಿಯಲ್ಲಿ ನಾನೊಂದು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದೀನಿ. ಸೊ ತುಂಬ ಇಷ್ಟಪಟ್ಟು ಮಾಡ್ತಿರೋಂಥ ಪಾತ್ರ. ಇದನ್ನು ಡೈರೆಕ್ಟ್ ಮಾಡ್ತಿರೋದು ನಾಗವೇಣಿ ಸಂತೋಷ್ ಅವರು. ಸೊ ಓವರಾಲ್ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಈ ಒಂದು ಸ್ಟೋರಿಲಿ ಒಂದು ಸ್ಪಾರ್ಕ್ ಇದೆ, ಒಂದು ಮೋಟಿವೇಶ್ನಲ್ ಮೂವಿ ಇದು. ಸೊ ಎಲ್ಲರೂ ನೋಡಿ ಹಾರೈಸಿ ಆಶೀರ್ವದಿಸ್ಬೇಕಂತ ಈ ಮೂಲಕ ಎಲ್ಲೆಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ ಕೂರ್ಲಗಯ. ಬೇಸಿಕಲಿ ನಾನು ಮಂಗಳೂರಿನ ಹುಡುಗಿ. ಆ್ಯಂಡ್ ಇವತ್ತು ನಾವೊಂದು ಶೂಟಿಂಗಲ್ಲಿದ್ದೀವಿ ಬೆಂಗಳೂರಿನಲ್ಲಿ. ಈ ಮೂವಿ ಹೆಸರು 0 to 1 ಅಂತ. ಇದೊಂದು ಮೋಟಿವೇಶ್ನಲ್ ಜಾನ್ರ ಮೂವಿ. ಡೈರೆಕ್ಟರ್ ಹೆಸರು ನಾಗವೇಣಿ ಸಂತೋಷ್. ಆ್ಯಂಡ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಈ ಮೂವಿಯಲ್ಲಿ ನಾನು ಸೆಕೆಂಡ್ ಫೀಮೇಲ್ ಲೀಡಾಗಿ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ದಿಸ್. ಆ್ಯಂಡ್ ಮೂವಿ ರಿಲೀಸ್ ಆದಮೇಲೆ ನೀವೆಲ್ಲ ನೋಡಿ ಇಷ್ಟಪಡ್ತೀರಾ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ರಿಗೂ. ನಾಗವೇಣಿ ಸಂತೋಷ್ ಅಂದರೆ ಅದು ನಾನೇ. ಈಗಾಗಲೇ ನಮ್ಮ ಟೀಮಿಂದ ಒಂದು 2 ಸದಸ್ಯರು ಬಂದು ಮಾತು ಹೇಳಿದ್ದಾರೆ. ವಿಷಯ ಏನಂತ ಹೇಳಿದ್ರೆ, ನಾವು ಫೆಬ್ರವರಿ 2ನೇ ತಾರೀಕು ಈ ಒಂದು ಚಿತ್ರೀಕರಣದ ಒಂದು ಪ್ರಾರಂಭವನ್ನು ಮಾಡಿದ್ವಿ ಮುಹೂರ್ತದ ನಂತರ. ಈಗ 28ನೇ ತಾರೀಕಿಗೆ ಫಸ್ಟ್ ಶೆಡ್ಯೂಲ್ನ ಮುಗಿಸ್ತಾ ಇದ್ದೀವಿ. ಚಿತ್ರೀಕರಣ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸ್ವಲ್ಪ ಟೈಮ್ ಹಿಡಿತಾ ಇದೆ, ಯಾಕಂತ ಹೇಳಿದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಈ 2 ಭಾಷೆಗಳಲ್ಲಿ ಸೈಮಸ್ಟೇನಿಯಸ್ಲಿ ನಾವು ಶೂಟನ್ನೇ ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೀವಿ. ಕನ್ನಡ ಮತ್ತು ಇಂಗ್ಲೀಷ್ 2 ಒಟ್ಟೊಟ್ಟಿಗೆ ಶೂಟ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಒಳ್ಳೆ ಒಂದು ಮೋಟಿವೇಶ್ನಲ್ ಜನರಿಗೆ ಒಂದು ಸಬ್ಜೆಕ್ಟ್ ತೊಗೊಂಡು ಈ ಒಂದು ಚಲನಚಿತ್ರವನ್ನು ಮಾಡ್ತಾಯಿದ್ದೀನಿ. ಮತ್ತು ಈಗ ಕಾದು ನೋಡಬೇಕು. ಒಂದು 2 ತಿಂಗಳು ಗ್ಯಾಪ್ ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹೌದು, ಲೀಡ್ ರೋಲಾಗೂ ನಾನೇ ಒಂದು ಮೂವಿಯನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಜೊತೆಗೆ ಡೈರೆಕ್ಷನ್ನು ಮತ್ತು ಪ್ರೊಡ್ಯೂಸರಾಗಿ ಕೂಡ ಈ ಒಂದು ಚಲನಚಿತ್ರದಲ್ಲಿ ಭಾಗಿಯಾಗಿದ್ದೀನಿ. 90% ಎಲ್ಲ ಹೊಸಬ್ರನ್ನೇ ಹಾಕೊಂಡು ಮಾಡ್ತಾಯಿದ್ದೀನಿ. ನಾನು ಹೊಸಬ್ರನ್ನೇ, ಬಟ್ ಎಕ್ಸ್ಪೀರಿಯೆನ್ಸ್ ಇದೆ ನನಗೂ, ಬಟ್ ನಾಟ್ ಇನ್ ಕನ್ನಡ ಇಂಡಸ್ಟ್ರಿ. ನಾನು ಮೂಲತಃ ಕನ್ನಡದವನಾಗಿದ್ದು ನಾನು ಬಾಲಿವುಡ್ಡಲ್ಲಿ ತುಂಬ ಒಂದು ಚಿತ್ರಗಳಿಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಸ್ಪಾಟ್ ಬಾಯ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಆ ಒಂದು ಹಿನ್ನೆಲೆ, ಆ ಒಂದು ಎಕ್ಸ್ಪೀರಿಯೆನ್ಸ್ ತೊಗೊಂಡೆ ಇವತ್ತೊಂದು ನನ್ನದೇ ಆದ ಒಂದು ಸ್ಟೋರಿ ಟೆಲ್ಲಿಂಗ್ನ ಇಟ್ಕೊಂಡು ಈ ಒಂದು ಚಿತ್ರೀಕರಣದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಇಡ್ತಾ ಇದ್ದೀನಿ. ಹೌದು, ನಂದೇ ಸ್ಟೋರಿನೂ ನನ್ನದೇ ಆಗಿರುತ್ತೆ, ಡೈರೆಕ್ಷನ್ ನನ್ನದೇ ಆಗಿರುತ್ತೆ, ಪ್ರೊಡಕ್ಷನ್ ಹೌಸ್ ಕೂಡ ನನ್ನದೇ ಆಗಿರುತ್ತೆ. ಈಗ ಒಂದು 2 ತಿಂಗಳು ಗ್ಯಾಪ್ ಇದೆ, ಯಾಕಂದರೆ ಈ ಒಂದು ಸ್ಟೋರಿ ಟೆಲ್ಲಿಂಗ್ ಒಳ್ಳೆ ಕ್ವೆಶನ್. ಯಾಕಂತ ಹೇಳಿದ್ರೆ ನಂದು ಕಂಪ್ಲೀಟ್ ಬಾಡಿ ಟ್ರಾನ್ಸ್ಮಿಷನ್ ಆಗಿದೆ. ಯಾಕಂದರೆ ಸ್ಟೋರಿ ಲೈನ್ ಪ್ರಕಾರ ಟ್ರಾನ್ಸ್ಮಿಷನ್ ಅನ್ನೋದು ತುಂಬ ಅನಿವಾರ್ಯ ಆಗಿರುತ್ತೆ. ಸೊ 2 ತಿಂಗಳಿಂದ 2.5 ತಿಂಗಳು ಗ್ಯಾಪ್ ತೊಗೊಂಡು ಕಂಪ್ಲೀಟಾಗಿ ನಾನು ಲೀನ್ ಆಗಬೇಕಾಗಿದೆ ಈ ಒಂದು ಚಲನಚಿತ್ರದ ಪ್ರಕಾರ. ಸೊ ಅದಕ್ಕಾಗಿ ಒಂದು ಡೆಡಿಕೇಶನ್ ತೊಗೊಂಡು ನಾನು ಲೀನಾಗಿ ಮಾಡ್ತಾಯಿದ್ದೀನಿ. ಹನುಮಂತೇಗೌಡರಿದ್ದಾರೆ, ಅವರು ಒಂದು ಸೀನಿಯರ್ ಆಗಿ, ಒಂದು ಗುರುಗಳಾಗಿ ಒಂದು ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ. ಮತ್ತು ನೀತು ವನಜಾಕ್ಷಿ ಅವರಿದ್ದಾರೆ, ಇವರಿಬ್ಬರು ಸೀನಿಯರ್ ಅಂತ ಹೇಳ್ಬೋದು. ಮಿಕ್ದವರೆಲ್ಲ ಹೊಸಬ್ರಾಗಿದ್ದಾರೆ. ಬಜೆಟ್ ಅನ್ನತ್ತ ಹೋದರೆ ಹೋಗುತ್ತೆ, ಒಂದು 3.5 to 4 ಕೋಟಿವರೆಗೂ ಹೋಗುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಇನ್ನೊಂದು 5 to 6ವರೆಗೂ ಹೋಗುತ್ತೆ. ಇಲ್ಲ ಇದು ಅವರವರು ಒಂದು ಅಭಿಪ್ರಾಯ ಆಗಿರಬೇಕು. ನಾವು ಯಾರಿಗೂ ಪುಷ್ ಮಾಡಲ್ಲ, ಬನ್ನಿ ನೋಡಿ ಅಂತ ನಾನು ಯಾರಿಗೂ ಹೇಳಲ್ಲ. ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ಹುಡ್ಕೊಂಬಂದು ನೋಡ್ತಾರೆ. ಆ ಒಂದು ನಂಬಿಕೆ ನಮ್ಮ ಒಂದು ಕನ್ನಡ ಜನತೆ ಮೇಲೆ ನನಗಿದೆ. ಆಬ್ವಿಯಸ್ಲಿ ಭಗವಂತ ಇದ್ದಾನೆ, ಅವರ ಆಶೀರ್ವಾದನೂ ತುಂಬ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಷ್ಟ ಆದರೆ ಅವರೇ ಬಂದು ನೋಡ್ತಾರೆ. ಅದಕ್ಕೆ ಮೇಲೆ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. 0 to 1 ಅಂತ. ಮೊದಲಿಗೆ ನನ್ನ ಹೆಸರು ವಿನೋದ್ ಕ್ಷತ್ರಿಯ ಅಂತ. ಸೊ ಈ ಸಿನಿಮಾದಲ್ಲಿ 0 to 1 ಸಿನಿಮಾದಲ್ಲಿ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಡೈರೆಕ್ಟರ್ ಬಂದು ನಾಗವೇಣಿ ಸಂತೋಷ್ ಅಂತ. ಸೊ 2ನೇ ತಾರೀಕಿಂದ ಶುರು ಆಗಿರೋದು, ಇಲ್ಲಿವರೆಗೂ ಬಂದಿದೆ. ಇಲ್ಲಿವರೆಗೂ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಇನ್ನು ಮುಂದೆನೂ ಇನ್ನೊಂದು 2 days ಆದಮೇಲೆ ಪ್ಯಾಕಪ್ ಆಗುತ್ತೆ. ಬಟ್ ಫಸ್ಟ್ ಸ್ಕೆಡ್ಯೂಲು ತುಂಬ ನೀಟಾಗಿ ಬಂದಿದೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಆಗಿ ಪ್ರೊಡ್ಯೂಸರ್ ಆಗಿ ಒಳ್ಳೆ ಸಪೋರ್ಟು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಟೀಮ್ ವರ್ಕ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈ ಫುಟೇಜಸ್ಗಳೆಲ್ಲ ಚೆನ್ನಾಗಿ ಬಂದಿದೆ ಅಂತ ನನ್ನ ಅಭಿಪ್ರಾಯ, ಜೊತೆಗೆ ನಮ್ಮ ಟೀಮ್ದೆಲ್ಲ ಅಭಿಪ್ರಾಯ. ಆಮೇಲೆ ಡೈರೆಕ್ಟ್ರು ಕೂಡ ತುಂಬ ಖುಷಿಯಾಗಿದ್ದಾರೆ ಈ ವಿಚಾರವಾಗಿ. ನಾಗವೇಣಿ ಸಂತೋಷ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅದು ಆ್ಯಕ್ಚುಲಿ 2 ಮಾತಲ್ಲಿ ಹೇಳೋಕ್ಕಾಗಲ್ಲ. ತುಂಬ ಲೆಂತಿ ಲೈನ್ಸ್ಗಳು ಬೇಕಾಗುತ್ತೆ. ಬಟ್ ಚಿಕ್ಕದಾಗಿ ಸ್ವೀಟಾಗಿ ಹೇಳಬೇಕು ಅಂದರೆ ತುಂಬ ಜೆನ್ಯೂನ್ ಪರ್ಸನು, ಡೆಡಿಕೇಟೆಡ್ ಪರ್ಸನು, ಹಾರ್ಡ್ ವರ್ಕ್ ಪರ್ಸನು, ಸಪೋರ್ಟಿಂಗ್ ಪರ್ಸನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಎಸ್, AU ಮೂವೀಸ್ ಅಂತ ಪ್ರೊಡಕ್ಷನ್ ಹೌಸ್ ಅವ್ರದ್ದು.
ಸೊ ಅವರೇ ಪ್ರೊಡ್ಯೂಸರು. ಸೊ ಅವ್ರ ಪ್ರೊಡಕ್ಷನಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ. ಹೌದು, ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರನ್ನೇ ಡೆಬ್ಯೂ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಆರ್ಟಿಸ್ಟ್ಗಳೆಲ್ಲ ಹೊಸ ಫೇಸ್ಗಳು, ಹೊಸ ಪ್ರತಿಭೆಗಳಿಗೆ ಆಪರ್ಚುನಿಟಿನ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮೇಯ್ನು ನೋನ್ ಫೇಸ್ ಅಂತ ನಮ್ಮ ಹನುಮಂತೇಗೌಡರು ಅಂತ ಅವರು ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ಆಲ್ಮೋಸ್ಟು ಹೊಸ ಫೇಸ್ಗಳೇ ಇರೋದು. ಎಸ್ ಸರ್, ನೀತು ವನಜಾಕ್ಷಿ ಅವರು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದೊಂದು ಮಂಗಳಮುಖಿ ಕ್ಯಾರೆಕ್ಟರ್ ಇದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರ ಪರ್ಫಾರ್ಮೆನ್ಸು ಕೂಡ ಚೆನ್ನಾಗಿದೆ. ಸರ್ ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ ನಾಗಮಣಿ ಸಂತೋಷ್ ಅವ್ರದ್ದು ಚಾಲೆಂಜು, ಜೊತೆಗೆ ನಮ್ಮ ಟೀಮ್ದು ಕೂಡ ಚಾಲೆಂಜ್ ಆಗಿದೆ. ಖಂಡಿತವಾಗ್ಲೂ ಈ ಸಿನಿಮಾ ಮೂಡ್ ಬಂದ ಮೇಲೆ ಕನ್ನಡ ಮತ್ತು ಇಂಗ್ಲೀಷ್ 2 ವರ್ಷನಲ್ಲೂ ನೀವು ನೋಡಿದ್ರೆ ಆ್ಯಸ್ ಆನ್ ಆಡಿಯನ್ಸು ತುಂಬ ಇಷ್ಟಪಡ್ತೀರಾ. ಯಾಕಂದರೆ ಸಬ್ಜೆಕ್ಟೇ ಹಂಗಿದೆ. ಸೊ ಇಷ್ಟ ಆಗೋಂಥ ಸಬ್ಜೆಕ್ಟು. ಸೊ ಯಾವುದೇ ಡೌಟ್ ಇಲ್ಲ, ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಭರವಸೆ ನಮ್ಮೆಲ್ಲ ಟೀಮ್ಗೂ ಇದೆ. ಇಲ್ಲ ಇಂಗ್ಲೀಷಲ್ಲಿ ಲೈವ್ ಶೂಟ್ ಆಗ್ತಾ ಇರೋದು. ಸೊ ಈ ಕನ್ನಡದಲ್ಲಿ ಫಸ್ಟ್ ಟೈಮು ಕನ್ನಡ ಜೊತೆಗೆ ಇಂಗ್ಲೀಷ್ನ ನಾವು ಲೈವ್ ಶೂಟ್ ಮಾಡ್ತಾ ಇದ್ದೀವಿ. ಇದನ್ನು ಟೋಟಲಾಗಿ ಲೈವ್ ಶೂಟಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ನಡೀತಾ ಇದೆ. ಅದ್ರ ಜೊತೆಗೆ ತೆಲುಗು, ತಮಿಳು, ನಮ್ಮ ಸೌತ್ ಮಲಯಾಳಮಲ್ಲಿ ಡಬ್ ಆಗ್ತಾ ಇದೆ ಇದು ಸಿನಿಮಾ. ಜೊತೆಗೆ ಹಿಂದಿ ಕೂಡ. ಸರ್ ಪ್ಲ್ಯಾನು ಇವಾಗ ಶೂಟು ನಡೀತಾ ಇದೆ. ಸೊ ಆಲ್ಮೋಸ್ಟು ನಾವು ಪೋಸ್ಟ್ ಪ್ರೊಡಕ್ಷನ್ ಹೋಗೋಷ್ಟರಲ್ಲಿ ಒಂದು ಏಪ್ರಿಲ್ ಮೇವರೆಗೂ ಆಗುತ್ತೆ. ಆಲ್ಮೋಸ್ಟ್ ಈ ಆಷಾಢ ಕಳ್ಕೊಂಡು ರಿಲೀಸ್ ಆಗೋ ಪ್ಲ್ಯಾನ್ ಇದೆ. ಸೊ ಡೈರೆಕ್ಟ್ರದ್ದು ಅದೇ ಇರೋದು ಇಂಟೆನ್ಷನು, ನಮ್ಮದು ಕೂಡ ಆ್ಯಸ್ ಎ ಟೀಮ್ ಅದೇ ಇದೆ. ಹೌದು ಸರ್, ಆ್ಯಕ್ಚುಲಿ ಇಲ್ಲಿ 2 ರೀತಿಯಾದಂಥ ಒಂದು ಕ್ಯಾರೆಕ್ಟರ್ ಬರೋದ್ರಿಂದ ಒಂದರಲ್ಲಿ ಅವರು ದಪ್ಪವಾಗಿ ವಿಕಾರವಾಗಿರ್ತಾರೆ, ಒಬ್ಬ ಭಿಕ್ಷುಕನಾಗಿರ್ತಾರೆ. ಇನ್ನೊಂದು ಕ್ಯಾರೆಕ್ಟರ್ ಬಂದಾಗ ಸ್ಲಿಮ್ ಆ್ಯಂಡ್ ಫಿಟ್ ಆಗಿರ್ತಾರೆ. ಸೊ ಅದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ. ಬಟ್ ಅವ್ರು ಚಾಲೆಂಜಾಗಿ ತೊಗೊಂಡಿದ್ದಾರೆ, 1 ತಿಂಗಳು ಮ್ಯಾಕ್ಸಿಮಮ್ 2 ತಿಂಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತ. ಫಸ್ಟ್ ಸ್ಕೆಡ್ಯೂಲಲ್ಲಿ ಅದು ಅವ್ರದ್ದೇನು ಪೋರ್ಷನ್ ಇತ್ತು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಏನಿದೆ ಅದನ್ನು ನಾವು ಮುಗಿಸ್ಕೊತಾ ಇದ್ದೀವಿ. ಅದಾದ 1.5 ತಿಂಗಳು 2 ತಿಂಗಳು ಗ್ಯಾಪಲ್ಲಿ ಅವರು ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಆ ಒಂದು 10 to 15 ಡೇಸ್ ಏನು ಸ್ಕೆಡ್ಯೂಲ್ ಇದೆ ಅದು ಶೂಟ್ ಮಾಡ್ತಾ ಇದ್ದೀವಿ. ನಾನು ಹೇಳೋದಿಷ್ಟೇ, ವೀಕ್ಷಕರಾಗಿ ನೀವು ಬಂದರೆ ಸಿನಿಮಾ ನೋಡೋಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂಥ ಎಂಟರ್ಟೈನ್ಮೆಂಟ್ಗೆ ಮೋಸ ಇರಲ್ಲ. ಖಂಡಿತವಾಗ್ಲೂ ಪೈಸಾ ವಸೂಲ್ ಮೂವಿ ಆಗಿರುತ್ತೆ, ಪೈಸಾ ವಸೂಲ್ ಸಿನಿಮಾ ಇದು. ನೀವು ಯಾವುದೇ ಎರಡನೇ ಯೋಚನೆ ಇಟ್ಕೊಳ್ದೇ ಈ ಸಿನಿಮಾ ಬಂದನ್ನ ಆರಾಮಾಗಿ ನೋಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಬಜೆಟ್ಟು ಇವಾಗ ಆಲ್ಮೋಸ್ಟು ಅಂದ್ಕೊಂಡಿದೆ ಹೋಗ್ತಾ ಇರೋದು 2ವರೆಗೂ ಇದೆ ಬಜೆಟು. ಇಂಗ್ಲೀಷ್ ವರ್ಷನ್ ಆಗಿರೋದ್ರಿಂದ ಒಂದು ಬಫರಿಂಗ್ ಬಜೆಟ್ ಹೋಗುತ್ತೆ. ಸೊ ಅದನ್ನು ನಾವು ಇವಾಗಲೇ ರಿವೀಲ್ ಮಾಡೋಕ್ಕಾಗಲ್ಲ, ಗೊತ್ತಾಗುತ್ತೆ ನಿಮಗೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಎಸ್ ಸರ್, ಖಂಡಿತ ಪ್ಯಾನ್ ಇಂಡಿಯಾನೇ ಪ್ಲ್ಯಾನ್ ಇರೋದು. ಸೊ ಹಿಂದಿ ಅಂದಮೇಲೆ ಆಬ್ವಿಯಸ್ಲಿ ಪ್ಯಾನ್ ಇಂಡಿಯಾನೇ. ಹಿಂದಿ, ನಾನು ಆವಾಗಲೇ ಹೇಳ್ದಂಗೆ ಹಿಂದಿ, ಮಲಯಾಳಂ, ಸೌತ್ದು ಏನೇನು ರೀಜನಲ್ ಲ್ಯಾಂಗ್ವೇಜು, ಜೊತೆಗೆ ಹಿಂದಿ, ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಗ್ಲೀಷ್ ಕೂಡ ಸೇರುತ್ತೆ. ಖಂಡಿತ ಮಾಡಿದ್ದೀವಿ ಸರ್. ಹೋಮ್ವರ್ಕ್ ಮಾಡಿಕೊಂಡೇ ಇಲ್ಲಿ ಬಂದಿರೋದು. ಸೊ ಹೋಮ್ವರ್ಕ್ ಇಲ್ಲದೆ ನಾವೇನು ಅಚೀವ್ ಮಾಡೋಕ್ಕಾಗಲ್ಲ. ಸೊ ಪೇಪರಲ್ಲಿ ನೀಟಾಗಿರಬೇಕು, ನೀಟಾಗಿ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಸರ್. ಈಗ ಸರ್ 0 to 1 ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಬ್ಬ ಮನುಷ್ಯ 0 ಅನ್ನೋ ಒಂದು ಕಂಡೀಷನಿಂದ 1ನೇ ಪ್ಲೇಸಿಗೆ ಬರೋ ಅಂಥದ್ದು ಒಂದು ಏನು ಸಿಚುವೇಶನ್ ಕ್ರಿಯೇಟ್ ಆಗುತ್ತಲ್ಲ, ಅದೇ ಒಂದು ಬೇಸಲ್ಲಿ ಇಟ್ಕೊಂಡು ನಾವು ಈ ಟೈಟಲ್ನ ಇಟ್ಟಿರೋದು. ಅಂದರೆ ನಮ್ಮ ಡೈರೆಕ್ಟ್ರು ಈ ಟೈಟಲ್ನ ಇಟ್ಟಿರೋದು ಸ್ಟೋರಿಗೆ ರಿಲೇಟ್ ಆಗೋಂಥದ್ದೇ. ಸರ್ ಅವ್ರು ಬಂದು ಒಂದು ಬಿಸ್ನೆಸ್ ಮ್ಯಾನು, ಪಕ್ಕಾ ಪ್ರೊಫೆಷ್ನಲ್ಲು. ಬಟ್ ಅವ್ರಿಗೆ ಒಂದು 13 ವರ್ಷದ್ದು ಕನಸಿದು. ಆ ಕನಸನ್ನ ಇವಾಗ ನನಸು ಮಾಡ್ಕೋತಾ ಇದ್ದಾರೆ. ಅದೇ ನಾನು ಅವಾಗಲೇ ಹೇಳ್ದಂಗೆ ಆ ಡೆಡಿಕೇಶನ್ ತಕ್ಕಂಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಈ ಕನ್ನಡ ಇಂಡಸ್ಟ್ರಿಲಿ ಹೊಸಬ್ರವರು, ಬಟ್ ಬಾಲಿವುಡಲ್ಲಿ ಒಂದು 3-4 ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅವರು. ಸರ್ ಕಡೆಯದಾಗಿ ಹೇಳೋದು ಇಷ್ಟೇ, 0 to 1 ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರುತ್ತೆ. ನಿಮ್ಮ ಒಂದು ಆಡಿಯನ್ಸ್ ಆಗಿ ನೀವು ಬಂದರೆ ಯಾವುದೇ ಟಿಕೆಟು, ನೀವು ಕೊಡೋ ಟಿಕೆಟು 250 ಇರ್ಬೋದು, 200 ಇರ್ಬೋದು, 150 ಇರ್ಬೋದು, ಯಾವುದೇ ರೀತಿಯಾದಂಥ ಮೋಸ ಆಗಲ್ಲ ಅನ್ನೋ ಒಂದು ಭರವಸೆ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ.